ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಬಾಯ್ ಬಾಯ್. ವೆಲ್ಕಮ್ ಬ್ಯಾಕ್ ಜೇನುಗೂಡು ಫ್ಯಾಮಿಲಿ. ಇವತ್ತು ಸಾಟರ್ಡೆ ಆಯಿತಾ, ಮಗುವಿದು ಸ್ಕೂಲಲ್ಲಿ ಕಾಂಪಿಟೇಷನ್ ಇತ್ತು ಇಂಡಿಪೆಂಡೆನ್ಸ್ ಡೇ ಲೆಕ್ಕದಲ್ಲಿ. ಹಾಗೆ ಡ್ಯಾನ್ಸಿಗೆ ಅಂದರೆ ಹೊರಡಿಸ್ಲಿಕ್ಕಿತ್ತು. ಮನೆಯಲ್ಲಿ ಹೊರಡಿ ಹೋಗಲಿಕ್ಕೆ ಆಗೋದಿಲ್ಲ ಅಂದರೆ ನಾವು ಸ್ಕೂಲಿಗೆ ಹೋಗಿ ಹೊರಟದ್ದು. ಯಾಕೆಂದರೆ ಒಂದು ಕಚ್ಚ ಹಾಕ್ಲಿಕ್ಕಿತ್ತು ಮತ್ತು ತಲೆಗೆ ಹಾಗೆ ಕಟ್ಟಲಿಕ್ಕಿತ್ತು ಮತ್ತು ಖುಷಿಗೆ ಒಂದು ಶಾಲ್ ಎಲ್ಲ ಹಾಕ್ಲಿಕ್ಕಿತ್ತು. ಹಾಗೆ ಮನೆಯಿಂದಲೇ ಹಾಕಿ ಹೋದ್ರೆಲ್ಲ ಹಾಳಾಗ್ತದೆ ಅಂತ ಸ್ಕೂಲಿಗೆ ಹೋಗಿ ಹೊರಡಿಸುವ ಅಂತ ಹಾಗೆ ಸ್ಕೂಲಿಗೆ ಹೋದದ್ದು. ನಮಗೆ ಅಂದರೆ ಟೀಚರ್ ಒಂದು ರೂಮ್ ಸಹ ಕೊಟ್ಟಿದ್ರು ಆಯಿತಾ, ಹೊರಡಿಸಲಿಕ್ಕೆ ಅಂತ ಕೇಳಿದ್ದಕ್ಕೆ ಒಂದು ರೂಮ್ ಕೊಟ್ಟಿದ್ದಾರೆ. ಹಾಗೆ ಮನೆಯಿಂದ ಕಷ್ಟ ಆಗ್ತಿತ್ತು ಹೊರಡಿಸ್ಲಿಕ್ಕೆ, ಎಲ್ಲ ಹಾಳಾಗ್ತಿತ್ತು. ಕೆಲವು ಮಕ್ಕಳೆಲ್ಲ ಹೊರಡಿ ಬಂದಿದ್ದರು, ಇವರಿಬ್ಬರೇ ಒಂದು ಸ್ಕೂಲಲ್ಲೇ ಹೊರಟದಂದರೆ. ಹಾಗೆ ನೋಡಿ ಹೇಗೆ ಕಾಣ್ತಿದ್ದಾನೆ ಅಂತ. ಅವರದ್ದು ಕಾಂಪಿಟೇಷನ್ ಆಗಿ ನಾವು ಬೇಗ ಬಂದೇವೆ ಆಯಿತಾ. ಬೇಗ ಆಗಿತ್ತು, ಬೆಳಗ್ಗೆ ಒಂದು 9:45 ಆಗಿದೆ ಅವರ ಕಾಂಪಿಟೇಷನ್. ಸೀದಾ ನಾವು ಮನೆಗೆ ಬಂದೆವು. ಇವತ್ತೊಂದು ಖುಷಿಯ ವಿಷಯ ಆಯಿತಾ ನಮಗೆಲ್ಲರಿಗೆ ಸಹ. ಅಜ್ಜಿ ಮನೆದು ಕಾಂಕ್ರೀಟ್ ಆಗ್ತುಂಟು, ಕಾಂಕ್ರೀಟ್. ಹಾಗೆ ಎಲ್ಲರ್ಸ್ ಇದ್ದಾರೆ. ಎಲ್ಲರ್ಸ್ ಅಂದರೆ ನೋಡಿ ಬಳಿದ್ದಾಳೆ. ನಾವು ಯಾವಾಗ ಸಿಗೋ ಪ್ರಜ್ಞೆ ಬಂದಿದ್ದಾಳೆ ತಂಗಿ, ಮತ್ತು ಅಮ್ಮ ಊರಿಗೆ ಹೋದವರು ಅವರು ಸಹ ಬಂದಿದ್ದಾರೆ. ಹಾಗೆ ಇವರಿಗೆಲ್ಲ ಇವತ್ತು ಊಟ ಕೊಡಲಿಕ್ಕೆ ಉಂಟಲ್ಲ ಕಾಂಕ್ರೀಟ್ ಅವರಿಗೆ. ಹಾಗೆ ಸ್ವೀಟ್, ಚಿಕನ್ ಹಾಗೆಲ್ಲ ಹೋಗ್ತಿದ್ದೇವೆ ನೋಡಿ. ಅದು ನಮ್ಮ ಚಾನಲಲ್ಲಿ ಬರ್ತದೆ, ಯೂಟ್ಯೂಬಲ್ಲಿ. ಸರಳವಾಗಿ ಸಾಗುವ ಹೃದಯ ತುಂಬಿ ಅರಳುವ ಕುಸುಮ ಕಾವ್ಯ ಕನ್ನಿಕೆ. ಒಂದು ಮೂಕ ಭಂಗಿಗೆ ಕೋಟಿ ಭಾವ ತೆರೆಯುವ ಚತುರ ಶಿಲಾ ಬಾಲಿಕೆ. ಓದಿದರೆ ಓಲೈಸುವ, ನೋಡಿದರೆ ಪೂರೈಸುವ
ಅವಳು ಖುಷಿಯನ್ನು ನನಗೆ ಯಾವಾಗ ಗೊತ್ತೂ ಇಲ್ಲ ಇವಳು ನಾವೀಗ ಊಟ ಮಾಡುದು ಇನ್ನು ನಾವೆಲ್ಲ ಊಟಕ್ಕೆ ಕೂತ್ಕೊಳ್ಳೋದು ಅಲ್ಲಿ ಕೆಲಸದವರದೆಲ್ಲ ಊಟ ಆಯಿತು ನೋಡಿ ನಾವೆಲ್ಲ ಕೂತ್ಕೊಳ್ಳೋದು ಊಟಕ್ಕೆ ನಮ್ಮ ರಾಗಮಾಲೆ ಬಂದಿದೆ ವ್ಲಾಗ್ ಮತ್ತೆ ಎಂಡ್ ಮಾಡಿರಲಿಲ್ಲಲ್ಲ ಆಗ ಈಗ ಟೈಮ್ ಎಷ್ಟು ಆಮೇಲೆ ಟೈಮ್ ಕಾಣಿಕೆ ಟೈಮ್ ಇದ್ರೆ 10:50 ಆಗಿದೆ ನೈಟ್. ನಾನಿವತ್ತು ಇಲ್ಲೇ ನಿಲ್ಲುದಾಯ್ತಾ ಇವಳು ಬಂದಿದ್ದಾಳಲ್ಲ ಹಾಗೆ ನಿಲ್ಲಿಗೆ ಸರಿ ಮಾಡ್ತಿದ್ದ ನೀ ಅಲ್ಲ ಓಳು ಅನ್ನ ಹಾಗೆ ಆಗ ಅಲ್ಲಿ ಊಟ ಆದಮೇಲೆ ಚಿಕ್ಕಮ್ಮನವರ ಮನೇಲಿ ಊಟ ಆದಮೇಲೆ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಿರಲಿಲ್ಲ ಆಯಿತಾ. ಪುನಃ ನಾವು ಕ್ಲಿನಿಕ್ಗೆ ಹೋಗಿ ನನಗೆ ತಲೆನೋವಾಗಿ ಚಿಕ್ಕಮ್ಮನಿಗೆ ಹುಷಾರಿಲ್ಲದಾಗಿ ಪುನಃ ನಾವು ಶ್ರೀಧರ್ ಶೆಟ್ಟಿಯಲ್ಲೆಲ್ಲ ಹೋಗಿ ಬಂದದಾಯಿತಾ. ಹಾಗೆ ವೀಡಿಯೋ ಮಾಡೋದು ಬೇಡ ಅಂತ ಆಯಿತು. ಹಾಗೆ ಇವತ್ತಿದ್ದು ವ್ಲಾಗ್ ಇಷ್ಟೇ ಆಯಿತು ಕಾಂಕ್ರೀಟ್ ಇದು. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೇನೆ, ನಾಳೆ ಸಂಡೇ ಎಂಥ ಸ್ಪೆಷಲ್ ನೋಡುವ.